ಉದ್ದೇಶ ನಾನು ಒಬ್ಬ ಮೈನಾರಿಟಿ MLA ಇದ್ದೀನಿ, 4 ಸಲ ಕಂಟಿನ್ಯೂ ಗೆದ್ದೀನಿ ಇಲ್ಲಿ. ಅದು ಉದ್ದೇಶ ಇದೆ, ಅವ್ರದ್ದು ಒಂದು ಪ್ರೀ ಪ್ಲಾನ್ ಇದೆ ಬಿಜೆಪಿ ಅವ್ರದ್ದು. ಏನ್ ನನಗೆ ಬೀದರ್ನಲ್ಲಿ ಟಾರ್ಗೆಟ್ ಮಾಡಬೇಕು, ಗುಲ್ಬರ್ಗಾನಲ್ಲಿ ಪ್ರಿಯಾಂಕಾ ಖರ್ಗೆಗೆ ಟಾರ್ಗೆಟ್ ಮಾಡಬೇಕು, ಬೆಂಗಳೂರಿನಲ್ಲಿ ಜಾರ್ಜ್ ಸಾಹೇಬ್ರಿಗೆ ಕ್ರೈಸ್ಟ್ ಸಮಾವೇಶ ಮಾಡಬೇಕು. ಮತ್ತೆ ಇಲ್ಲಿ ತಮಗೆ ಗೊತ್ತಿದೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ ಬಗ್ಗೆ ಹೆಂಗ್ ಮಾತಾಡಿದ್ದಾರೆ, ಅವರು ಇಂಟರ್ನಲ್ ಫ್ಯಾಮಿಲಿ ಇವರೇ ಮಾತಾಡಿದ್ದಾರೆ. ಇವತ್ತು ಯಾರು ನನ್ನ ಬಗ್ಗೆ ಹೇಳಿದ್ದಾರೆ, ಅವರು ಪರಮೇಶ್ವರ್ ಸಾಹೇಬ್ರ ಹೋಮ್ ಮಿನಿಸ್ಟರ್ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ರಾಂಗ್, ತುಂಬಾ ರಾಂಗ್ ಅದು ಮಾತು ಹೇಳಿದ್ರು ತುಂಬಾ ನೋವು ಬರ್ತದೆ. ಆ ತರ ಮಾತು ಹೇಳಿದ್ದಾರೆ. ಲಾಸ್ಟ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ 10 ಸಲ ಹೇಳಿದ್ದಾರೆ, ಸೇಮ್ ವರ್ಡ್ಸ್. ಇವ್ರು ಏನೇನ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ. ಕೋವಿಡ್ ನಲ್ಲಿ ನೀವು ಎಲ್ಲರೂ ವಿಟ್ನೆಸ್ ಇದ್ರಿ. 2,000 ಆಕ್ಸಿಜನ್ ಮಷೀನ್, 8,000 ಅಂತ ಬಿಲ್ ಇಂಕ್ವೈರಿ ಆಗಿ ರಿಪೋರ್ಟ್ ಬಂದಿದೆ. ಗೌರ್ಮೆಂಟ್ಲಿಂದ ಇಂಕ್ವೈರಿ ಮಾಡಿಸಿದ್ದಾರೆ. 10 ರೂಪಾಯಿ ಬಾಟಲ್ 200, 50 ರೂಪಾಯಿ ಇಂಜೆಕ್ಷನ್ 500ಗೆ ಇಂಜೆಕ್ಷನ್ ಮಾರಿದ್ದಾರೆ ಇವರು. ಸುಮಾರು ಹರಗಣ್ಣ ಇದೆ. ಈಗ ಹೇಳಿದ್ರು ತುಂಬಾ ಇದೆ. नोबल पब्लिक स्कूल एल्म से ही दोनों जहां में कामयाबी है। विश्वा डेवलपर्स दीपावली बंपर ऑफर फ्लैट 20% ऑफ ऑन ऑल प्लॉट्स अवेलेबल इन श्री राम नगर, बसवा प्राइड एंड गंगांबिका नगर। ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇಲ್ಲಿ ಸ್ಟೇಡಿಯಂ ನಲ್ಲಿ ಒಂದು ಝಂಡಾ, ನಮ್ಮ ದೇಶದ ಝಂಡಾ ಹಾಕಿದ್ದಾರೆ, ಅವರೇ ಹಾಕಿದ್ದಾರೆ. ಆ ತರ 4-5 ಹಾಕಿದ್ದಾರೆ ಇಲ್ಲಿ ರೈಲ್ವೆ ಸ್ಟೇಷನ್. ಅದು ಬಿಲ್ ಎಷ್ಟು ಮಾಡಿದ್ದಾರೆ, ಅದು 5 ಲಕ್ಷನಲ್ಲಿ ಬರ್ತದೆ, ಅದು 20 ಲಕ್ಷ ಮೇಲೆ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ತರ ನೋಡ್ಬೋದು. ಬಿಜೆಪಿ ಗೌರ್ಮೆಂಟ್ ನಲ್ಲೇ ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ಯಾರಿದ್ರು ನೀವು ಇಂಕ್ವೈರಿ ಮಾಡ್ತೀರಿ. ಈಗ ಇಂಕ್ವೈರಿ ಸ್ಟಾರ್ಟ್ ಆಗಿದೆ. ಈಗ ನೋಡ್ರಿ, ಇವ್ರು ಹೇಳಿಲ್ಲ ಅಂದ್ರೂ ನಾವು ಇಂಕ್ವೈರಿ ಮಾಡಿಸಿದ್ದೇವೆ. IAS ಆಫೀಸರ್ ಮೊದಲು ಮೇಡಮ್ ಹಾಕಿದೆವು, ಈಗ IAS ಆಫೀಸರ್ ಬಂದಿದ್ದಾರೆ. ಅವರು ಆಲ್ರೆಡಿ ಇಂಕ್ವೈರಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಇಂಕ್ವೈರಿ ರಿಪೋರ್ಟ್ ಬರ್ಲಿಕ್ಕೆ ತಾಳ್ಮೆ ಇಲ್ಲ. ಅದಕ್ಕಿಂತ ಮೊದಲೇ ನನ್ನ ಮೇಲೆ, ಯಾಕಂದ್ರೆ ನನ್ಗೆ 4 ಸಲ ಇಲ್ಲಿ ಶಾಸಕರ ಆಗಿದ್ದಾನೆ. ಇವನದು ಹೆಸರು ಹೆಂಗ್ ಕೆಡಿಸ್ಬೇಕು, ಇವನಿಗೆ ಹೆಂಗ್ ತೊಂದರೆ ಕೊಡ್ಬೇಕು ಅಂತ ಪ್ರೀ ಪ್ಲಾನ್ ಮಾಡಿ ಆರೋಪ ಮಾಡಕತ್ತಿದ್ದಾರೆ. ಡಿಜಿಟಲ್ ಹಾಕೋರು 20,000 ಇಲ್ಲ, ಯಾರ್ದು ಮೇಲೆ ಆರೋಪ ಇದ್ದರೂ ಇಂಕ್ವೈರಿ ಆಗ್ಲಿ. ನಾನು ನನ್ನ ಮೇಲೆ ಇದ್ದರೂ ಇಂಕ್ವೈರಿ ಆಗ್ಲಿ. ನಾ ಏನೋ ತಪ್ಪು ಮಾಡಿದ್ರು ನನಗೆ ಗೊತ್ತೇ ಇಲ್ಲ. ನಾ ಮುನ್ಸಿಪಾಲಿಟಿನಲ್ಲಿ ಹೋಗಿ ಒಂದು 50 ಲಕ್ಷದಲ್ಲಿ ಅದು ಏನೋ ಹೆಚ್ಚು ಕಡಿಮೆ ಮಾಡಿದೆ. ಇಡೀ ಸ್ಟೇಟ್ ಇದೆ ನನಗೆ. ಅಷ್ಟು ದೊಡ್ಡ ಒಂದು ಮಿನಿಸ್ಟರ್ ಆಗಿ 1000 ಕೋಟಿ ನಮ್ಗೆ ಜವಾಬ್ದಾರಿ ಇದೆ. ಇದು ನನ್ನ ಕ್ಷೇತ್ರ. 50 ಕೋಟಿ 50 ಲಕ್ಷ ನಾನು ಬಿಟ್ಟು 4 ಕೋಟಿ ಕೊಟ್ಟಿದ್ದೇನೆ. ಒಳ್ಳೇದು ರುದ್ರ ಭೂಮಿ ಆಗ್ಬೇಕಂತ. ಅವರಿಗೆ ಇಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ಮಾಡಿದಾರೆ ಆ ಥರ ಏನು ತಪ್ಪು. ನನ್ನ ಪ್ರಕಾರ ಅದರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೂ ನಿಮ್ಗೆ ಆ ಥರ ಇದ್ದರೂ ಮೀಡಿಯಾ ಕರ್ಕೊಂಡು ಹೋಗಿ ತೋರಿಸ್ಬೋದು. ಯಾರು ತಪ್ಪು ಮಾಡಿದವ್ರ ಮೇಲೆ ಆಕ್ಷನ್ ಆಗ್ಬೋದು. ಅದು ಬಿಟ್ಟು ಡೈರೆಕ್ಟ್ ನನ್ನ ಮೇಲೆ. Sky Sunshine School, step towards better future. Knowledge Park, the creative school. Admissions are open from LKG to 10th standard. ಒಳ್ಳೆಯವರು ಇದ್ದಾರೆ, ಅವ್ರಿಗೆ ಟಾರ್ಗೆಟ್ ಮಾಡಬೇಕು. ಮೈನಾರಿಟಿ ಅವರಿಗೆ ಟಾರ್ಗೆಟ್ ಮಾಡಬೇಕು. ಬೇರೆಯವ್ರದ್ದು ಹೆಸರು ತಗೋತಾರೆ ನೋಡಿ. ನಮ್ಮ ಮೈನಾರಿಟಿ ಅಂತ ತಗೊಳತಾರೆ, ಏನೇನೋ ಹೇಳತ್ತಾರೆ. ದಲಿತ ಹೆಸರು ತಗೋಬೇಕು. ಹೋಮ್ ಮಿನಿಸ್ಟರ್ ಅವ್ರದ್ದು ಹೆಸರು ತಗೊಂಡು ಅವ್ರಿಗೆ ಪರ್ಸನಲ್ ಫ್ಯಾಮಿಲಿಗೆ ಬೈದ್ ಬಿಟ್ಟಿದ್ದಾರೆ. ಜಾರ್ಜ್ ಸಾಹೇಬ್ರಿಗೆ ತಗೊಂಡಿದ್ದಾರೆ. ಸಂತೋಷ್ ಲಾಡ್ ಮೇಲೆ ಹಂಗೆ ಬೈತಾರೆ. ಈ ತರ ಅವ್ರದ್ದು ಅಕ್ರಮದ ಬಗ್ಗೆ ತನಿಖೆ ಆಗ್ಬೇಕಲ್ಲ ಸರ್. ತನಿಖೆಗೆ ಮುಂಚೆ ಈಗ ಮಾಡ್ಲತ್ತಾರ. ಈಗ ಇವತ್ತು ಕಮಿಷನರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ. ಅದು ಸ್ಟೇಟ್ಮೆಂಟ್ ಕಲೆಕ್ಟ್ ಮಾಡಿ ಯಾರೋ ಒಬ್ಬರು ಹೋಗಿ ಇಂಟರ್ವ್ಯೂ ತಗೊಂಡಿದ್ದಾರೆ. ಆ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಾಗ್ತದೆ. ನಾನು ಆಲ್ರೆಡಿ ತನಿಖೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಾನು ಆಲ್ರೆಡಿ ಸ್ಪಾಟ್ಗೆ ವಿಸಿಟ್ ಕೊಟ್ಟಿದ್ದೀನಿ. ಮತ್ತು ಆ ಮೆಟೀರಿಯಲ್ ಎಲ್ಲಿದೆ ಅದ್ರ ಸಲಗೆ ಅಲ್ಲಿ ಹೋಗಿದ್ದೇನೆ. ಆ ತನಿಖೆ ಆಗಿ ಬರಲಿಲ್ಲ. ತನಿಖೆ ಆಗಿ ಯಾರು ದೋಷ ಇದ್ದಾರೆ ಇಲ್ಲ ಅಂತ ಅಲ್ಲಿ ಗೊತ್ತಾಗ್ಬಿಡ್ತದೆ. ಅದ್ರ ಸಲಗೆ ಹೇಳ್ತೀನಿ ನಾನು. ಅವರು ಯಾರು ಹಾಕಿದಾರಿಲ್ಲ, ನಾವು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಮಾಡಿದೋ ಈ ತರ ಮಾಡ್ತಾರೆ. ಮನೆನೇ ಕಟ್ಟಿಲ್ಲ, ಒಳಗಿಂದ ಒಂದು ಸಾಮಾನ್ಗೆ ಟೆಂಡರ್ ಹಾಕ್ತಾರೆ. ಫಸ್ಟ್ ಮನೆ ಕಟ್ಟಬೇಕು. ಈಗ ರಂಗಮಂದಿರ್ನಲ್ಲಿ ಇದು ಮಂದಿರ ಆಗಿಲ್ಲ, ಒಳಗೆ ನಾ ಚೇರ್ ಹಾಕ್ತೀನಿ ಅಂದ್ರು. ಈ ತರ ಮಾಡಿದ್ದಾರೆ. ಚೇರ್ ಆರ್ಡರ್ ಕೊಟ್ಟಿದ್ದಾರೆ, ಹಾಕಿಲ್ಲ, ಆರ್ಡರ್ ಕೊಟ್ಟಿದ್ದಾರೆ. ಇದು ರಂಗಮಂದಿರ ಕಟ್ಟಿಲ್ಲ. ಒಂದು ಎಕ್ಸಾಂಪಲ್ ಹೇಳತ್ತೇನೆ. ಮತ್ತೆ ಅದು ಇಷ್ಟು ದಿವಸ ಏನ್ ಮಾಡಿದಿರಿ? ಆಯ್ತು, ಏನೋ ಇರ್ಲಿ, ಫಸ್ಟ್ ಯಾರಿಗೆ ಕೊಡ್ಬೇಕು? ಅವರು ಕಂಪ್ಲೇಂಟ್ DC ಕೊಡ್ಬೇಕು, ನಮ್ಗೆ ಕೊಡ್ಬೇಕು, ಎಕ್ಸ್ಚೇಂಜ್ ಮಾಡಬೇಕು. ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಲೋಕಾಯುಕ್ತನಲ್ಲಿ ಕೊಡ್ಬೇಕು, ಇಂಕ್ವೈರಿ ರಿಪೋರ್ಟ್ ಕೊಡ್ಬೇಕು. ಅದು ಏನು ಬಂದಿಲ್ಲ, ನನ್ನ ಮೇಲೆ ಆರೋಪ ಮಾಡ್ತಾರೆ ಅಂದ್ರು. ಫಸ್ಟ್ ನಿಮ್ಮ ಮೇಲೆ ಇದೆ
ಬ್ರದರ್ ಇದಾರೆ ಅಂತ ಯಾರು ನಾಸಿರ್ ಖಾನ್ ಬ್ರದರ್ ಅಂತ ನನಗೆ ಗೊತ್ತ, ಬ್ರದರ್ ಇಲ್ಲ, ರಿಲೇಷನ್ ಇಲ್ಲ, ಗೊತ್ತಿಲ್ಲ ನನಗೆ. ಸರ್ ಈಗ ಬಿ ಖಾತೆಲಿಂದ ಎ ಖಾತೆ ಮಾಡಿಸ್ಕೊಡಿ ಅಂತ ಹೇಳಿರ್ ಸರ್. ಹೌದು, ಕುಮಾರಸ್ವಾಮಿ ಅವರು ಲೂಟಿ ಹೊಡೆಯತ್ತಾರೆ. ಇದು ಇವ್ರು ಬರೀ ಲೂಟಿ ಹೊಡೆ ಸರ್ಕಾರ ದುಡ್ಡು ಇಲ್ಲ, ಇದು ಬ್ಯಾಂಕ್ ಇರೋದಿಲ್ಲ, ನೀವು ಯಾರು ಮಾಡಿಸ್ಕೋಬೇಡಿ, ಮುಂದೆ ನಮ್ಮ ಸರ್ಕಾರ ಬರ್ತಾ ಅಂತ ಏನ್ ಹೇಳ್ತಾರೆ ಅವರಿಗೆ? ಇಲ್ಲ, ತಮ್ಗೆ ಗೊತ್ತಿದೆ, ಇಡೀ ನಮ್ಮ ಬಿಗರ್ ಜನ ನನ್ನ ಸ್ವಭಾವ ಎಲ್ಲರಿಗೆ ಗೊತ್ತಿದೆ. ಆತರ ಏನು ಹೇಳಿದ್ದಾರೆ ಅದು 100% ಸುಳ್ಳಿದೆ. ನನಗೆ ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಇದು ಬಿಜೆಪಿ ಗೌರ್ಮೆಂಟ್ ನಲ್ಲೇ ಪ್ಲಾನ್ ಸ್ಯಾಂಕ್ಷನ್ ಆಗಿ ಅವಾಗೇ ಏನೋ ಟೆಂಡರ್ ಆಗಿತ್ತು, 2-3 ಸಲ ಕ್ಯಾನ್ಸಲ್ ಆಗಿ ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿದೆ ಅಂತ. ನೀವು ಯಾರೋ ಎಂಕ್ವೈರಿ ಮಾಡ್ಬೇಕಂದ್ರೂ ಫಸ್ಟ್ ಪತ್ರ ಕೊಡಬೇಕಿಲ್ಲ, ಡಿಸಿಗೆ ಕೊಡ್ಬೇಕು, ಇಲ್ಲಾಂದ್ರೂ ಲೋಕಾಯುಕ್ತನಲ್ಲಿ ಕೊಡ್ಬೇಕು. ನಾನು ಮಿನಿಸ್ಟರ್ ಇದ್ದೀನಿ, ನನಗೆ ಕೊಡ್ಬೇಕು, ಇಲ್ಲಾಂದ್ರೂ ಕಾರ್ಪೊರೇಷನ್ ಮಿನಿಸ್ಟರ್ ಇದೆ, ಈ ಕಾರ್ಪೊರೇಷನ್ ಆಗಿದೆ, ಅವರಿಗೆ ಕೊಡ್ಬೇಕು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಕೊಡ್ಬೇಕು. ಯಾರಿಗೆ ಏನ್ ಪತ್ರನೇ ಕೊಟ್ಟಿಲ್ಲ, ಈ ತರ ಆಗಿದೆ ಅಂತ. ಡೈರೆಕ್ಟ್ ನಿಮ್ಗೆ ಗೊತ್ತಿದೆ ಏನ್ ಮಾಡಿದ್ದಾರೆ ಮೀಡಿಯಾನಲ್ಲಿ. ಅಲ್ಲಿ ಫಸ್ಟ್ ಯಾರೋ ನಮ್ಮ ಬ್ರದರ್ ಇದಾರಂತ ನಮ್ಮ ಹೆಸರು ಹೇಳಿದ್ರು, ಆಮೇಲೆ ನಮ್ಮ ಬ್ರದರ್ ಇಲ್ಲ ಅಂತ ಎಲ್ಲ ಪಬ್ಲಿಕ್ಗೆ ಗೊತ್ತಾಗಿದೆ, ಆಮೇಲೆ ಮತ್ತೆ ಟರ್ನ್ ತಗೊಂಡ್ರು, ಆಮೇಲೆ ಏನು ಸ್ಟ್ರೈಕ್ ಮಾಡಿದ್ರು. ಈ ತರ ಮಾಡಿದ್ರು ಕೆಲಸ ಆಗ್ತದೆ. ಕೆಲಸ ಎಲ್ಲಿ ಆಗ್ತದೆ ಅದು ಬಿಟ್ಬಿಟ್ಟಿದ್ದಾರೆ. ಲೋಕಾಯುಕ್ತ ಹೋಗ್ಬೇಕು ಕೆಲಸ ಆಗ್ತದೆ, ಡಿಸಿ ಹತ್ರ ಹೋಗ್ಬೇಕು ಕೆಲಸ ಆಗ್ತದೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಹೋಗ್ಬೇಕು ಕೆಲಸ ಆಗ್ತದೆ, ನನ್ನ ಹತ್ರ ಬಂದು ಕೆಲಸ ಆಗ್ತದೆ. ಆದರೂ ಸುಳ್ಳು ಆರೋಪ ಮಾಡಿ ಅವರಿಗೆ ನನ್ನ ಮೇಲೆ ಟಾರ್ಗೆಟ್ ಮಾಡಬೇಕಂತ ಅವರು ಟಾರ್ಗೆಟ್ ಮಾಡಿದ್ದಾರೆ.